Good morning everyone. My name is Aishwarya KS, third semester student teacher, Kumadwati College of Education, Shikaripura. ಇಂದಿನ ನನ್ನ ಪ್ರಾರ್ಥನಾ ವಿಷಯ ಜ್ಞಾನ, ಶಿಸ್ತು, ಸದುದ್ದೇಶಗಳೊಂದಿಗೆ ಹೊಸ ಆರಂಭ. ಈ ಶುಭ ಪ್ರಾರಂಭದಲ್ಲಿ ತಮಗೆಲ್ಲರಿಗೂ ಆತ್ಮೀಯವಾಗಿ ಸ್ವಾಗತಿಸುತ್ತಾ ಈ ಹೊಸ ಶೈಕ್ಷಣಿಕ ವರ್ಷವನ್ನು ಸ್ಮರಿಸುತ್ತಾ ಪರಮಾತ್ಮನ ಸ್ಮರಣೆಯೊಂದಿಗೆ ಈ ದಿನವನ್ನು ಆರಂಭಿಸುವುದು ಅತ್ಯಂತ ಅರ್ಥಪೂರ್ಣವಾಗಿದೆ. ಇಂದು ನಮ್ಮೆಲ್ಲರ ಜೀವನದಲ್ಲಿ ಒಂದು ಹೊಸ ಅಧ್ಯಾಯ ಆರಂಭವಾಗಿದೆ. ಕೆಲವರು ಮೊದಲ ಬಾರಿಗೆ ಈ ಕಾಲೇಜಿನ ವಾತಾವರಣಕ್ಕೆ ಕಾಲಿಟ್ಟಿದ್ದೀರಿ. ಇನ್ನು ಕೆಲವರು ಒಂದು ವರ್ಷದ ಅನುಭವದೊಂದಿಗೆ ಹೆಜ್ಜೆ ಇಟ್ಟಿದ್ದೀರಿ. ಈ ಕ್ಷಣದಲ್ಲಿ ನಮಗೆಲ್ಲರಿಗೂ ಬೇಕಾಗಿರುವುದು ಧೈರ್ಯ, ಆತ್ಮವಿಶ್ವಾಸ, ಶಿಸ್ತು ಮತ್ತು ಸದುದ್ದೇಶ. ನಮ್ಮೆಲ್ಲರ ಗುರಿ ಒಂದೇ: ಜ್ಞಾನಾರ್ಜನೆ, ವ್ಯಕ್ತಿತ್ವ ನಿರ್ಮಾಣ ಮತ್ತು ಸಮಾಜ ಸೇವೆ. ನಾವು ಇಂದು ಈ ಪ್ರಾರ್ಥನೆಯ ಮೂಲಕ ಪರಮಾತ್ಮನ ಬಳಿ ಕೇಳಿಕೊಳ್ಳೋಣ. ನಮ್ಮ ಮನಸ್ಸಿಗೆ ಶಾಂತಿ ದೊರಕಲಿ, ನಮ್ಮ ಬುದ್ಧಿಗೆ ಜ್ಞಾನ ಬೆಳಗಲಿ, ನಮ್ಮ ಹೃದಯದಲ್ಲಿ ಮಾನವೀಯ ಮೌಲ್ಯಗಳು ಬಲವಾಗಲಿ ಎಂದು. ಈ ಕಾಲೇಜು ಕೇವಲ ಪದವಿಯ ಸ್ಥಳವಲ್ಲ, ಇದು ವ್ಯಕ್ತಿತ್ವ ನಿರ್ಮಾಣದ ಮಂದಿರ. ಇಲ್ಲಿ ನಾವು ಕಲಿಯುವ ಪ್ರತಿಯೊಂದು ಪಾಠಗಳು ಕೇವಲ ಪುಸ್ತಕಗಳಿಗೆ ಮಾತ್ರ ಸೀಮಿತವಾಗಿರದೆ ನಮ್ಮ ಪ್ರತಿದಿನದ ನಡೆಯಲು ಪ್ರತಿಫಲಿಸಲಿ. ಪ್ರಥಮ ವರ್ಷದ ಪ್ರಶಿಕ್ಷಣಾರ್ಥಿಗಳೇ, ನಿಮಗೆ ಈ ಹೊಸ ಪರಿಸರ ಸ್ವಲ್ಪ ಅಜ್ಞಾತವಾಗಿ ಕಾಣಬಹುದು. ಆದರೆ ನೆನಪಿಟ್ಟುಕೊಳ್ಳಿ, ಪ್ರತಿಯೊಂದು ಮಹಾನ್ ಪ್ರಯಾಣವು ಮೊದಲ ಹೆಜ್ಜೆಯಿಂದಲೇ ಆರಂಭವಾಗುತ್ತದೆ. ದ್ವಿತೀಯ ವರ್ಷದ ಪ್ರಶಿಕ್ಷಣಾರ್ಥಿ ಮಿತ್ರರೇ, ನಾವು ಒಂದು ವರ್ಷದ ಅನುಭವದ ಹಂತದಲ್ಲಿದ್ದೇವೆ. ನಮ್ಮ ಅನುಭವವನ್ನು ಸಕಾರಾತ್ಮಕವಾಗಿ ಬಳಸಿಕೊಳ್ಳೋಣ. ನಮ್ಮಲ್ಲಿರುವ ನಡೆ, ನುಡಿ, ಶಿಸ್ತು ಪ್ರಥಮ ವರ್ಷದ ಪ್ರಶಿಕ್ಷಣಾರ್ಥಿಗಳಿಗೆ ಪ್ರೇರಣೆಯಾಗಲಿ. ಅವರಲ್ಲಿ ಧೈರ್ಯ ಮತ್ತು ಆತ್ಮವಿಶ್ವಾಸ ದೊರೆಯಲಿ. ನಮ್ಮಲ್ಲಿ ಮನೋದರ್ಶನ ಮತ್ತು ಮಾರ್ಗದರ್ಶನದ ಮನೋಭಾವ ಬೆಳೆಯಲಿ. ಶಿಸ್ತು ಇಲ್ಲದ ಜ್ಞಾನ ಅಪೂರ್ಣ, ಮೌಲ್ಯಗಳಿಲ್ಲದ ಶಿಕ್ಷಣ ಅರ್ಥಹೀನ. ಈ ಕಾಲೇಜು ನಮಗೆಲ್ಲರಿಗೂ ಶಿಸ್ತು, ಸಮಯ ಪಾಲನೆ ಮತ್ತು ಪರಸ್ಪರ ಗೌರವ ಎಂಬ ಜೀವನ ಮೌಲ್ಯಗಳನ್ನು ಕಲಿಸುತ್ತದೆ. ಪ್ರಥಮ ವರ್ಷವೆಂದರೆ ಕಲಿಕೆಯ ಆರಂಭ, ಕನಸುಗಳಿಗೆ ರೂಪ ಕೊಡುವ ಮೊದಲ ಹಂತ. ಈ ಹಂತದಲ್ಲಿ ನಾವು ಕಲಿಯುವ ಪ್ರತಿಯೊಂದು ಪಾಠಗಳು ನಮ್ಮ ವ್ಯಕ್ತಿತ್ವದ ಭವಿಷ್ಯದ ಬೀಜವಾಗುತ್ತದೆ. ದ್ವಿತೀಯ ವರ್ಷವೆಂದರೆ ಕಲಿಕೆಯ ಆರಂಭ, ಕಲಿತದ್ದನ್ನು ಕಾರ್ಯರೂಪಕ್ಕೆ ತರುವ ಹಂತ. ಈ ಹಂತದಲ್ಲಿ ನಾವು ಕಲಿಯುವ ಪ್ರತಿಯೊಂದು ಪಾಠಗಳು ಕೇವಲ ಪುಸ್ತಕಗಳಿಗೆ ಮಾತ್ರ ಸೀಮಿತವಾಗಬಾರದು. ನಾವು ಇನ್ನು ಕೇವಲ ಕಲಿಯುವವರಲ್ಲ, ಮಾರ್ಗದರ್ಶಕರಾಗುವ ಹಂತದಲ್ಲಿದ್ದೇವೆ. ಪ್ರಥಮ ವರ್ಷದ ಪ್ರಶಿಕ್ಷಣಾರ್ಥಿಗಳೇ, ಈ ಹೊಸ ವಾತಾವರಣ, ಹೊಸ ಮುಖಗಳು, ಹೊಸ ಪಾಠಗಳು ನಿಮಗೆ ಸಹಜವೇ. ಆದರೆ ನಿಮಗೆ ಸ್ವಲ್ಪ ಭಯ, ಗೊಂದಲ ಸಹಜವೇ. ಆದರೆ ನೆನಪಿಟ್ಟುಕೊಳ್ಳಿ, ನೀವು ಇಲ್ಲಿ ಭಯಪಡುವುದಕ್ಕೆ ಅಲ್ಲ, ಬೆಳೆಯಲು ಬಂದಿದ್ದೀರಿ. ಪ್ರತಿದಿನ ನಿಮ್ಮನ್ನು ನೀವು ಕಂಡುಕೊಳ್ಳುವ ಅವಕಾಶವೇ ಈ ಕಾಲೇಜು. ಶಿಕ್ಷಣ ಎಂಬ ಪದದಲ್ಲೇ ಒಂದು ಪವಿತ್ರತೆ ಇದೆ. ನಾಳೆ ಶಿಕ್ಷಕರಾಗಿ ಹೊರಹೊಮ್ಮುವಾಗ ನಮ್ಮ ಮುಂದೆ ಕುಳಿತಿರುವ ಮಕ್ಕಳ ಕನಸುಗಳು ನಮ್ಮ ಮಾತು, ನಮ್ಮ ವರ್ತನೆಯ ಮೇಲೆ ಅವಲಂಬಿತವಾಗಿರುತ್ತದೆ. ಅದಕ್ಕಾಗಿ ನಾವು ಇಂದು ಜ್ಞಾನಕ್ಕಿಂತ ಮೊದಲು ಮೌಲ್ಯಗಳನ್ನು ಕಲಿಯಬೇಕು. ನಾವು ಕಲಿಯುವ ಜ್ಞಾನ ಅಹಂಕಾರವಾಗದಿರಲಿ, ಅದು ವಿನಯವಾಗಿ ರೂಪುಗೊಳ್ಳಲಿ. ನಾವು ಪಡೆಯುವ ಸ್ಥಾನ ಅಧಿಕಾರವಾಗದಿರಲಿ, ಅದು ಹೊಣೆಗಾರಿಕೆಯಾಗಿರಲಿ. ಈ ಹೊಸ ಶೈಕ್ಷಣಿಕ ವರ್ಷದಲ್ಲಿ ನಮ್ಮೆಲ್ಲರ ಕನಸುಗಳು, ನಮ್ಮೆಲ್ಲರ ಪರಿಶ್ರಮ ಸಾಕಾರವಾಗಲಿ. ನಮ್ಮೆಲ್ಲರ ಜೀವನ ಸಮಾಜಕ್ಕೆ ಪ್ರೇರಣೆಯಾಗಲಿ ಎಂದು ಪ್ರಾರ್ಥಿಸೋಣ.